In this video, we'll discuss about hydrogen bond and its significance. Hydrogen bond is what? Hydrogen bond is a weak force of attraction between the hydrogen and fluorine, oxygen, or nitrogen atoms. Can do attraction between the hydrogen atom and fluorine, oxygen, and nitrogen atoms. Okay, that is a weak force of attraction between these two atoms. Okay, is called hydrogen bond. Example, HF hydrogen fluoride one molecule. ಇದೊಂದು ಹೈಡ್ರೋಜನ್ ಕ್ಲೋರೈಡ್ ಒಂದು ಮಾಲಿಕ್ಯೂಲು. ಓಕೆ, ಇದ್ರ ಮೇಲೆ ಇಂಟ್ರಾಕ್ಷನ್ಸ್ ಆಗುತ್ತೆ. ಈ ಹೈಡ್ರೋಜನ್ ಮತ್ತೆ ಇನ್ನೊಂದು ಮಾಲಿಕ್ಯೂಲು ಫ್ಲೋರಿನ್ ನಡುವೆ ಏನಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ದಟ್ ಇಸ್ ಅ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿಸ್ ಹೈಡ್ರೋಜನ್ ಅಂಡ್ ಫ್ಲೋರಿನ್ ಆಫ್ ದಿ ಅನದರ್ ಮಾಲಿಕ್ಯೂಲ್. ಓಕೆ, ದಿಸ್ ಇಸ್ ಕಾಲ್ಡ್ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಇಟ್ ಮೀನ್ಸ್ ಹೈಡ್ರೋಜನ್ ಬಾಂಡ್ ಇಸ್ ಎ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಹೈಡ್ರೋಜನ್ ಅಂಡ್ ಫ್ಲೋರಿನ್, ಆಕ್ಸಿಜನ್ ಆರ್ ನೈಟ್ರೋಜನ್ atoms of the other molecule. It's called hydrogen bond. Types of hydrogen bond. Okay, the first one is intermolecular hydrogen bonding. Intermolecular hydrogen bonding is the attraction between hydrogen atom attached to highly electronegative atom, that is oxygen, nitrogen or fluorine in one molecule, and another electronegative atom of a different molecule. Okay, andre innu intermolecular hydrogen bonding andre enu between two molecules agutte. Okay, andre intermolecular andre illi nodili hydrogen atom ಏನಾಗುತ್ತೆ, ಇಂಟ್ರಾಕ್ಷನ್ ಆಗುತ್ತೆ ವಿತ್ electronegative atom of the different molecule. Okay, this type of bonding leads to association of molecules. ಈ ತರ ಆಗೋದ್ರಿಂದ ಏನಾಗುತ್ತೆ, association of molecule ಆಗುತ್ತೆ. increasing properties like boiling point, viscosity, solubility ಎಲ್ಲ increase ಆಗುತ್ತೆ. ಅಂದ್ರೆ ಈ ಪ್ರಾಪರ್ಟೀಸ್ ಎಲ್ಲ increase ಆಗುತ್ತೆ because of the association of the molecules. For example, water forms extensive hydrogen bonded network responsible for its unusually high melting point, boiling point. Hydrogen fluoride forms chain like structure. The water ಮತ್ತೆ hydrogen fluoride ಏನಾಗುತ್ತೆ, ಚೈನ್ ಇದು ಫಾರ್ಮೇಷನ್ ಆಗುತ್ತೆ, hydrogen bonding. Alcohol also shows intermolecular hydrogen bonding which rises their boiling points, and carboxylic acid forms stable dimers through two hydrogen bonds. Ammonia shows weaker hydrogen bonding compared to water due to lower electronegativity of nitrogen atom. ಅಂದ್ರೆ ಅಮೋನಿಯಾದಲ್ಲೂ weaker hydrogen bonding ಇರುತ್ತೆ, ಬಟ್ ಇದ್ರದ್ದು ಮತ್ತೆ ಕಂಪೇರ್ ಟು ವಾಟರ್ ಮಾಲಿಕ್ಯೂಲ್ ಬಿಕಾಸ್ ಆಫ್ ಇಟ್ಸ್ ನೈಟ್ರೋಜನ್ದು ಎಲೆಕ್ಟ್ರೋನೆಗಟಿವಿಟಿ ಕಡಿಮೆ. ದೇರ್ಫೋರ್ ಇಲ್ಲಿ ಮಾಲಿಕ್ಯೂಲ್ಸ್ ಅನ್ನು ಅಬ್ಸರ್ವ್ ಮಾಡೋದು ಯಾವುದನ್ನ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಓಕೆ, ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಗುತ್ತೆ, ವಾಟರು, ಹೈಡ್ರೋಜನ್ ಫ್ಲೋರೈಡು, ಕಾರ್ಬೋಕ್ಸಿಲಿಕ್ ಆಸಿಡು ಮತ್ತು ಆಲ್ಕೋಹಾಲ್ಸ್. ಓಕೆ, ಆಮೇಲೆ ಅಮೋನಿಯಾ ನೋಡಿರಿ, ಹೈಡ್ರೋಜನ್ ಬಾಂಡಿಂಗ್ ಇನ್ ಹೈಡ್ರೋಜನ್ ಫ್ಲೋರೈಡ್. ಓಕೆ, ಇದು ಹೈಡ್ರೋಜನ್ ಬಾಂಡ್. ಈ ಹೈಡ್ರೋಜನು ಇನ್ನೊಂದು ಮಾಲಿಕ್ಯೂಲ್ ಫ್ಲೋರಿನ್ ನಡುವೆ ಏನಾಗುತ್ತೆ, ಇಂಟ್ರಾಕ್ಷನ್ ಆಗುತ್ತೆ. ಓಕೆ, ಈ ಮಾಮೂಲಿ ಸೇಮ್ ಮಾಲಿಕ್ಯುಲರ್ ಬಾಂಡ್ ಏನಂತ ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ, ಕನ್ಫ್ಯೂಸ್ ಆಗಬಾರ್ದು. ಓಕೆ, ದಿಸ್ ಈಸ್ ಕೋವೆಲೆಂಟ್ ಬಾಂಡ್, ಬಟ್ ದಿಸ್ ಈಸ್ ಏನಿದು ಹೈಡ್ರೋಜನ್ ಬಾಂಡ್. ಓಕೆ, ಬೇರೆ ಮಾಲಿಕ್ಯೂಲ್ ಜೊತೆ ಆಗಬೇಕು. ಓಕೆ, ನೋಡಿ, ಈ ಹೈಡ್ರೋಜನ್ನು ಇದೆರಡು ಒಂದು ಮಾಲಿಕ್ಯೂಲ್, ಫ್ಲೋರಿನ್ ಹೈಡ್ರೋಜನ್ ಒಂದು ಮಾಲಿಕ್ಯೂಲು. ಈ ಹೈಡ್ರೋಜನ್ ಮತ್ತು ಈ ಫ್ಲೋರಿನ್ ನಡುವೆ ಇಂಟ್ರಾಕ್ಷನ್ ಆಗಿದೆ, ದಿಸ್ ಇಸ್ ಕಾಲ್ಡ್ ಹೈಡ್ರೋಜನ್ ಬಾಂಡ್. ಸೇಮ್ ಮಾಲಿಕ್ಯೂಲ್ ಇರೋದನ್ನ ಏನಂತ ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಇದು ಕಾರ್ಬೋಕ್ಸಿಲಿಕ್ ಆಸಿಡ್ನಲ್ಲಿ ಇರೋ ಹೈಡ್ರೋಜನ್ ಬಾಂಡ್. ಓಕೆ, ಇದು RCOH. ಈ ಹೈಡ್ರೋಜನ್ನು ಮತ್ತು ಈ ಆಕ್ಸಿಜನ್ ಈ ಎರಡು ಬೇರೆ ಮಾಲಿಕ್ಯೂಲ್. ಈ ಹೈಡ್ರೋಜನು ಈ ಮಾಲಿಕ್ಯೂಲು, ಈ ಆಕ್ಸಿಜನ್ ಈ ಮಾಲಿಕ್ಯೂಲು. ಅದೇ ಥರ ಇಲ್ಲಿ. ಓಕೆ, ಇದು ಕಾರ್ಬೋಕ್ಸಿಲಿಕ್ ಆಸಿಡ್ನಲ್ಲಿ ಹೈಡ್ರೋಜನ್ ಬಾಂಡು. ಇದು ವಾಟರ್ ಮಾಲಿಕ್ಯೂಲ್ಸಲ್ಲಿ ಹೈಡ್ರೋಜನ್ ಬಾಂಡ್ಸ್, ವಾಟರ್ ಮಾಲಿಕ್ಯೂಲ್ಸಲ್ಲಿ. ಓಕೆ, ಇದು ಹೈಡ್ರೋಜನ್ ಬಾಂಡು, ಬಟ್ ಸೇಮ್ ಇಲ್ಲಿರೋದು ಕೋವೆಲೆಂಟ್ ಬಾಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್, ಇದು ಅಮೋನಿಯಾ ಮಾಲಿಕ್ಯೂಲಲ್ಲಿ ಹೈಡ್ರೋಜನ್ ಬಾಂಡ್ಸ್ ಯಾವ ಥರ ಆಗುತ್ತೆ ಅಂದರೆ, ನೋಡಿ, ಈ ಹೈಡ್ರೋಜನ್ನು ಈ ನೈಟ್ರೋಜನ್. ಓಕೆ, ಬೇರೆ ಮಾಲಿಕ್ಯೂಲ್ ಇದು ನೈಟ್ರೋಜನ್. ನೋಡಿ ಏನಾಗುತ್ತೆ, ಹೈಡ್ರೋಜನ್ ಬಾಂಡು ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗಲ್ಲಿ ಈಗ ನೋಡಿ, ವಾಟರ್ಲಿ ಯಾವ ಥರ ಆಗುತ್ತೆ, HF ಅಲ್ಲಿ ಯಾವ ಥರ ಆಗುತ್ತೆ, ಇದೆಲ್ಲ ನಾವು ನೋಡಿದ್ವಿ. ನೆಕ್ಸ್ಟ್, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟ್ರಾಮಾಲಿಕ್ಯುಲರ್ hydrogen bond ಅಂದ್ರೆ ಏನು, occurs when a hydrogen atom bonded to highly electronegative atoms such as oxygen, nitrogen, fluorine forms hydrogen bond with another electron atom within the same molecule. Within the same molecule ಅಲ್ಲಿ ಏನಾಗುತ್ತೆ, ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. This results in the formation of ring-like structures, reducing intermolecular interactions and often lead to lower boiling points. ಇಲ್ಲಿ ಏನಾಗುತ್ತೆ, ನಿಮಗೆ ring-like structure formation ಆಗುತ್ತೆ. ಏನಾಗುತ್ತೆ ಅಲ್ಲಿ, which reduces boiling points, okay, compared to intermolecular bonded compounds. For example, orthonitrophenol shows intramolecular hydrogen bond. Orthonitrophenol ಏನು ತೋರಿಸುತ್ತೆ,
ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ತೋರಿಸುತ್ತೆ ಬಿಟ್ವೀನ್ OH and NO2 ಗ್ರೂಪ್ಸ್. Salicylic acid forms a stable internal hydrogen bond, and biomolecules like proteins DNA shows intramolecular hydrogen bond helps in maintain their specific 3-dimensional structure. Biomolecules ಅಲ್ಲೂ ಆಗುತ್ತೆ ಯಾವುದು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡು ಮತ್ತು ಆರ್ಥೋನೈಟ್ರೋಫಿನಾಲ್ ಮತ್ತು ಸ್ಯಾಲಿಸಿಲಿಕ್ ಆಸಿಡ್ ಅಲ್ಲಿ ಏನಾಗುತ್ತೆ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಟ್ಸ್ ಕಾಲ್ಡ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಓಕೆ, ಇದು ಆರ್ಥೋನೈಟ್ರೋ ಫಿನಾಲ್. ಇಲ್ಲಿ ನೋಡ್ರಿ ಯಾವ ಥರ ಆಗುತ್ತಿದೆ, ಈ ಆಕ್ಸಿಜನ್ನು ಮತ್ತು ಈ ಹೈಡ್ರೋಜನ್ ನಡುವೆ ಏನಾಗ್ತಿದೆ ಬಾಂಡ್ ಇಂಟ್ರಾಕ್ಷನ್, ವೀಕ್ ಇಂಟ್ರಾಕ್ಷನ್. ದಟ್ ಇಸ್ ಕಾಲ್ಡ್ ಏನದು ಹೈಡ್ರೋಜನ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ಆರ್ಥೋನೈಟ್ರೋ ಫಿನಾಲ್ ಆಯಿತು. ಓಕೆ, ನೆಕ್ಸ್ಟ್ ಇದು ಆಲ್ಫೈಲಿಕ್ಸ್. ಓಕೆ, ಇದು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಇರೋ ಬಾಂಡ್, ಹೈಡ್ರೋಜನ್ ಬಾಂಡ್ ಯಾವ ಥರ ಇರುತ್ತೆ. ಓಕೆ, ದಿಸ್ ಎಲ್ಲ ಏನಿದು ಇದೆಲ್ಲ ಏನಿದು ಹೈಡ್ರೋಜನ್ ಬಾಂಡ್ಸ್ ಇನ್ ಆಲ್ಫೈಲಿಕ್ಸ್, ದಟ್ ಇಸ್ ಇನ್ ಬಯೋಮಾಲಿಕ್ಯೂಲ್ಸ್. ಇದು ಸ್ಯಾಲಿಸಿಲಿಕ್ ಆಸಿಡ್ ಅಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಸ್ಯಾಲಿಸಿಲಿಕ್ ಆಸಿಡ್ ನೋಡಲಿ ಈ ಹೈಡ್ರೋಜನ್ ಮತ್ತು ಈ ಆಕ್ಸಿಜನ್ ಬಾಂಡ್ ವೀಕ್ ಅಟ್ರಾಕ್ಷನ್, ದಟ್ ಇಸ್ ಕಾಲ್ಡ್ ಇಂಟ್ರಾಮಾಲಿಕ್ಯುಲರ್ hydrogen bond, that is in salicylic acid. Okay, next dimer of para-hydroxy benzoic acid. Para-hydroxy benzoic acid ಇದು ನೋಡ್ರಿ, ಇದೇನಂತೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇದೊಂದು ಮಾಲಿಕ್ಯೂಲು ಈ ಆಕ್ಸಿಜನ್ ಮತ್ತು ಈ ಹೈಡ್ರೋಜನ್ ನಡುವೆ ಇಂಟ್ರಾಕ್ಷನ್ ಆಗಿದೆ, ವೀಕ್ ಇಂಟ್ರಾಕ್ಷನ್ ಆಗಿದೆ, ದಟ್ ಇಸ್ ಕಾಲ್ಡ್ intermolecular hydrogen bond. Okay, next anomalous properties of water. Anomalous properties of water ಅಂದ್ರೆ unusual properties of water compared to other similar molecules like H2S due to extensive hydrogen bond. Because of hydrogen bond, water exhibits unusual properties. Okay, water has high boiling point, that is 100 degrees Celsius, because ಏನಾಗುತ್ತೆ strong intermolecular hydrogen bonds ಇರಿಂದ we need more energy to break the bond. Therefore, water shows high boiling point. Water ಏನಾಗುತ್ತೆ high boiling point ಇರುತ್ತೆ because of a strong intermolecular hydrogen bond. Water can dissolve many ionic compounds, making it universal solvent. Water is a universal solvent because ಇಲ್ಲಿ almost ಎಲ್ಲ compounds soluble ಆಗುತ್ತೆ. Require lot of energy to convert into vapor due to strong hydrogen bond. ವಾಟರ್ ನಾವು ವೇಪರ್ ಕನ್ವರ್ಟ್ ಮಾಡೋಕ್ಕೆ ಲಾಟ್ ಆಫ್ ಎನರ್ಜಿ ಬೇಕು ಬಿಕಾಸ್ ಆಫ್ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್. ಸ್ಟ್ರಾಂಗ್ ಕೊಯ್ಸಿವ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಇಸ್ ಟು ಅನ್ಯೂಶುವಲ್ ಹೈ ಸರ್ಫೇಷನ್. ವಾಟರ್ದ ಸರ್ಫೇಷನ್ ವ್ಯಾಲ್ಯೂ ಹೈ ಇರುತ್ತೆ ಬಿಕಾಸ್ ಆಫ್ ಸ್ಟ್ರಾಂಗ್ ಕೊಯ್ಸಿವ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಇನ್ ದ ವಾಟರ್ ಮಾಲಿಕ್ಯೂಲ್ಸ್. ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಟ್ 4 ಡಿಗ್ರಿ ಸೆಲ್ಸಿಯಸ್. ಇದು ಅನ್ಯೂಶುವಲ್ ಪ್ರಾಪರ್ಟಿ. ವಾಟರ್ದ ಮ್ಯಾಕ್ಸಿಮಮ್ ಡೆನ್ಸಿಟಿ ಎಷ್ಟಿರುತ್ತೆ 4 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಅದರ ಡೆನ್ಸಿಟಿ ಹೈ ಇರುತ್ತೆ. Due to hydrogen bonding, water remains solid at higher temperatures than similar compounds. Due to hydrogen bond, water remains solid at higher temperature compared to other similar compounds. These are the anomalous or unusual properties of water molecule. Next, van der Waals forces. Van der Waals forces are a weak intermolecular force of attraction between the atoms or molecules that arise due to temporary or permanent dipoles. Okay, ಇದೊಂದು weak intermolecular force of attraction ಯಾವುದ್ರ ಮಧ್ಯೆ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ನಡುವೆ, ದಟ್ ಇಸ್ ಡ್ಯೂ ಟು ಟೆಂಪರರಿ ಅಥವಾ ಪರ್ಮನೆಂಟ್ ಡೈಪೋಲ್ಸ್ ಇರೋದ್ರಿಂದ ಇಲ್ಲಿ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ದೀಸ್ ಫೋರ್ಸಸ್ ಆರ್ ಮಚ್ ವೀಕರ್ ದ್ಯಾನ್ ಕೋವಲೆಂಟ್ ಆರ್ ಅಯಾನಿಕ್ ಬಾಂಡ್ಸ್. ಈ ಫೋರ್ಸು ವೀಕ್ ಇರುತ್ತೆ ಕಂಪೇರ್ಡ್ ಟು ಕೋವಲೆಂಟ್ ಆರ್ ಅಯಾನಿಕ್ ಬಾಂಡ್ಸ್, ಬಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಡಿಟರ್ಮಿನ್ ದ ಫಿಸಿಕಲ್ ಪ್ರಾಪರ್ಟೀಸ್. ಬಟ್ ಇದೇನು ಮಾಡುತ್ತೆ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇನ್ ಡಿಟರ್ಮಿನಿಂಗ್ ದ ಫಿಸಿಕಲ್ ಪ್ರಾಪರ್ಟೀಸ್. ಟೈಪ್ಸ್ ಆಫ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್. ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಲ್ಲಿ ಟೈಪ್ಸ್ ಅಂದರೆ ಲಂಡನ್ ಡಿಸ್ಪರ್ಷನ್ ಫೋರ್ಸಸ್. First one ಬಂದು London dispersion forces. These are the weakest type of van der Waals forces and are present in all the atoms and molecules. ಇದೆಲ್ಲ molecules ಅಲ್ಲಿ ಇರುತ್ತೆ. ಇದು weakest type of van der Waals force ಮತ್ತೆ molecules ಇರುತ್ತೆ. ಎಸ್ಪೆಷಲಿ ನಾನ್ ಪೋಲಾರ್ ಸಬ್ಸ್ಟೆನ್ಸ್ ಅಲ್ಲಿ we are observing this London dispersion force. ನಾನ್ ಪೋಲಾರ್ ಕಾಂಪೌಂಡ್ಸ್ ಅಲ್ಲಿ ಈ ಫೋರ್ಸ್ ಇರುತ್ತೆ. ಯಾವುದು London dispersion force. They arise due to temporary fluctuations in the electron cloud. ಅಂದರೆ ಇದು ಏನಕ್ಕೆ ಟೆಂಪರರಿ ಫ್ಲಕ್ಚುಯೇಷನ್ಸ್ ಇನ್ ದಿ electron cloud ಆಗೋದ್ರಿಂದ ಇದು ಬರುತ್ತೆ. ಓಕೆ, ವಿಚ್ ಕ್ರಿಯೇಟ್ ಎ ಇನ್ಸ್ಟೇನಿಯಸ್ ಡೈಪೋಲ್ ದಟ್ ಇಂಟ್ರೊಡ್ಯೂಸ್ ಎ ಡೈಪೋಲ್ ಇನ್ ನೈಬರಿಂಗ್ ಆಟಮ್ ಆರ್ ಮಾಲಿಕ್ಯೂಲ್ ಲೀಡಿಂಗ್ ಟು ವೀಕ್ ಅಟ್ರಾಕ್ಷನ್ ಫೋರ್ಸ್. ಅಂದರೆ ಇದೇನಾಗುತ್ತೆ, ಟೆಂಪ್ರರಿ ಎಲೆಕ್ಟ್ರಾನ್ ಕ್ಲೌಡ್ ಫ್ಲಕ್ಚುಯೇಷನ್ ಆಗುತ್ತೆ, ಅದರಿಂದ ಈ ಫೋರ್ಸ್ ನಮಗೆ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ದೀಸ್ ಫೋರ್ಸಸ್ ಆರ್ increases with molecular size and number of electrons and surface area. ಈ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ ವಿತ್ ಮಾಲಿಕ್ಯುಲರ್ ಸೈಜು ಮತ್ತು ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆದಾಗ ಅಥವಾ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆದಾಗ. They are responsible for the liquefaction of noble gases and existence of molecular solids like iodine and carbon dioxide. ಇದೆಲ್ಲ ಇದೊಂದು
ಇದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ. ಯಾವುದು? ದಿಸ್ ಲಂಡನ್ ಡಿಸ್ಪರ್ಷನ್ ಫೋರ್ಸಸ್. Next, dipole-dipole interactions are the intermolecular force that occur between polar molecules possessing permanent dipoles. Dipole-dipole ಯಾವಾಗುತ್ತೆ? ಈ force of attraction between the polar molecules possessing permanent dipoles ಇರಬೇಕು. In these molecules, one end carries partial positive charge, the other end carries partial negative charge. One end ಅಲ್ಲಿ partial positive ಇರುತ್ತೆ, ಇನ್ನೊಂದರಲ್ಲಿ ನೆಗೆಟಿವ್ ಚಾರ್ಜ್ ಇದೆ, leading to attraction between the opposite ends of neighboring molecules. ಅಂದರೆ ಪಾಸಿಟಿವ್ ನೆಗೆಟಿವ್ ಅಯಾನ್ಸ್ ಇಲ್ಲಿ ಇರುತ್ತೆ. These forces are stronger than London dispersion force. ಇದು ಈ ಫೋರ್ಸ್ ಸ್ಟ್ರಾಂಗ್ ಕಂಪೇರ್ಡ್ ಟು ಲಂಡನ್ ಡಿಸ್ಪರ್ಷನ್ ಫೋರ್ಸ್, ಬಟ್ weaker than hydrogen bonding, and they significantly influence the properties such as boiling point ಮತ್ತು melting point. ಇದು significantly ಎಫೆಕ್ಟ್ ಮಾಡುತ್ತೆ ಯಾವ್ದ ಮೇಲೆ? ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಇದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಕಾಮನ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ಸ್ SCl, SO2. ಎಕ್ಸಾಂಪಲ್ಸ್ ಯಾವುದು? ಡೈಪೋಲ್ ಇಂಟ್ರಾಕ್ಷನ್ಗೆ SCl ಮತ್ತು SO2 ಅಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್, dipole-induced dipole forces. Dipole-induced dipole forces are the intermolecular attractions that occur when a polar molecule with a permanent dipole approaches a non-polar molecule and discharges its electron crowd, creating a temporary dipole. ಅಂದ್ರೆ ಏನು? dipole-induced dipole force ಏನಾಗುತ್ತೆ? ಇದು intermolecular force of attraction that occur when polar molecule with permanent dipole approaches a non-polar molecule. polar molecule approach ಮಾಡುತ್ತೆ with non-polar molecule. ಆಮೇಲೆ ಏನಾಗುತ್ತೆ? ವಿಚ್ ಡಿಸ್ಟಾರ್ಟ್ಸ್ ಎಲೆಕ್ಟ್ರಾನ್ ಕೋನ ಇದು ಮಾಡುತ್ತೆ, ಅದು ಕ್ರಿಯೇಟಿಂಗ್ ಟೆಂಪರರಿ ಡೈಪೋಲ್ನ ಕ್ರಿಯೇಟ್ ಮಾಡುತ್ತೆ. ದಿಸ್ ರಿಸಲ್ಟ್ಸ್ ಇನ್ ವೀಕ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಸ್ಪೀಸೀಸ್. ಇದರಿಂದ ಏನಾಗುತ್ತೆ? ವೀಕ್ ಅಟ್ರಾಕ್ಷನ್ ಆಗುತ್ತೆ ಯಾವುದ್ರ ಮಧ್ಯೆ? ಟೂ ಸ್ಪೀಸೀಸ್ ನಡುವೆ. ದೀಸ್ ಫೋರ್ಸಸ್ ಆರ್ ಇಂಟರ್ಮೀಡಿಯೇಟ್ ಇನ್ ಸ್ಟ್ರೆಂತ್, ವೀಕರ್ ದ್ಯಾನ್ ಡೈಪೋಲ್ ಇಂಟ್ರಾಕ್ಷನ್ಸ್. ಇದು ವೀಕರ್ ಕಂಪೇರ್ಡ್ ಟು ಡೈಪೋಲ್ ಇಂಟ್ರಾಕ್ಷನ್ಸ್, ಬಟ್ ಸ್ಟ್ರಾಂಗರ್ ದ್ಯಾನ್ ಪ್ಯೂರ್ ಡಿಸ್ಪರ್ಷನ್ ಫೋರ್ಸಸ್. ಸ್ಟ್ರಾಂಗರ್ ಕಂಪೇರ್ಡ್ ಟು ಪ್ಯೂರ್ dispersion forces. They play important role in processing like dissolution of non-polar gases. ಈ ಫೋರ್ಸ್ ಇಂಪಾರ್ಟೆಂಟ್ ಯಾವುದರಲ್ಲಿ? processes such as dissolution of non-polar gases such as oxygen, nitrogen in water, where polar water molecules induces dipoles in non-polar molecules. ಈ ಪ್ರೋಸೆಸ್ ಅಲ್ಲೆಲ್ಲ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾವುದು? ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್. ನೆಕ್ಸ್ಟ್, noble gases such as helium, neon and argon are monoatomic and non-polar, so they lack permanent dipoles. The only attractive forces between their atoms are London dispersion forces, which arise from temporary fluctuations in electron distribution, forming instantaneous dipoles. Although these forces are very weak, they are sufficient to cause liquefaction at low temperatures and the formation of solid under extreme conditions. ಇದೆಲ್ಲ noble gases ಅಲ್ಲಿ ನಾವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು ಮತ್ತು ಅದರ ಇಂಪಾರ್ಟೆನ್ಸ್ ಅನ್ನು ಇಲ್ಲಿ ಡಿಸ್ಕಸ್ ಮಾಡ್ಬೋದು. Next, molecular crystals are solids where molecules are held together by van der Waals forces. In dry ice, that is CO2 and iodine, which are non-polar, the molecules are held to by dispersion forces, leading to easy sublimation. In solid SO2, a polar molecule, that the crystal is stabilized by dipole-dipole interactions along with the dispersion forces. These weak forces that results in low melting and boiling points compared to ionic solids. Molecular crystals ಅಂದ್ರೆ ಏನು? they are the solids where molecules are held together by van der Waals force. ಇಲ್ಲಿ ಏನಾಗುತ್ತೆ? ಮಾಲಿಕ್ಯೂಲ್ಸ್ ಹೆಂಗೆ ಅದ್ರ ಮಧ್ಯೆ ಅಟ್ರಾಕ್ಷನ್ಸ್ ಹೆಂಗಿರುತ್ತೆ? van der Waals force ಇರುತ್ತೆ. ಡ್ರೈ ಐಸ್ CO2 ಮತ್ತು iodine ಅಲ್ಲಿ which are non-polar, the molecules held by dispersion forces leading to easy sublimation. ಈಸಿಯಾಗಿ ಏನಾಗ್ತದೆ? ಸಬ್ಲಿಮೇಷನ್ ಆಗುತ್ತೆ. ಸಾಲಿಡ್ SO2 ಅಲ್ಲಿ polar molecule, the crystal is stabilized by dipole-dipole interactions. SO2 ಅಲ್ಲಿ ಏನಾಗುತ್ತೆ? dipole-dipole interactions ಇರುತ್ತೆ along with the dispersion forces. Okay, these are ಈ ಫೋರ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಇದು ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಇದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇಟ್ಸ್ ಅಬೌಟ್ ಸಾಲಿಡ್ H2O, ದಿಸ್ ಈಸ್ ಸಲ್ಫರ್ ಡೈಆಕ್ಸೈಡ್. Schematic representation. Next, clathrates are the inclusion compounds in which one type of molecule host, commonly water, forms cage-like structure that traps small molecules such as methane or noble gases. The trapped molecules are not chemically bonded but are held inside the cavities by van der Waals forces. These structures are important in natural gas storage, environmental chemistry, and gas hydrates, and demonstrating the stabilizing role of weak intermolecular forces. And the clathrates inclusion of compounds in which one molecule host molecule, commonly water, forms cage-like structure formation ಆಗುತ್ತೆ. ಇದೇನು ಮಾಡುತ್ತೆ? the traps small molecules such as methane, noble gas ಇದು ಟ್ರ್ಯಾಪ್ ಮಾಡುತ್ತೆ. Okay. Trap molecules are not chemically bonded but held together by van der Waals force in the